ಪ್ರೀತಿಯ ಬಂಧುಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರು, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನಿಮ್ಮ ಪ್ರೀತಿಯನ್ನು ಈ ರೀತಿಯಿಂದ ತೋರಿಸಿದ್ದೀರಾ. ನಾನು ದೇಶದ ಅಥವಾ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಹೋಗಿದ್ದರೂ ಸಹ ಇವತ್ತು ಕಂಡಿರುವಂತಹ ಒಂದು ಪ್ರೀತಿ, ಇವತ್ತು ಕಂಡಿರುವಂತಹ ಒಂದು ಆ ಬಾಂಧತ್ವ, ಇವತ್ತು ನೋಡಿರುವಂತಹ ಒಂದು ನಮ್ಮ ಜನರ ಅಭಿಮಾನವನ್ನ ನಾನು ಇದುವರೆಗೆ ಎಲ್ಲೂ ನೋಡಿಲ್ಲ. ಮಧ್ಯ ಏನಿಸ್ತಾ ಇತ್ತು ಅಂತಂದ್ರೆ ಜಾಸ್ತಿ ಭಾಷಣ ಬರಲ್ಲ ನಮಗೆ. ಯಾಕಂತಂದ್ರೆ ಭಾಷಣದಲ್ಲಿ ತೊಳೆದವರಲ್ಲ, ಭಾಷೆಗಳನ್ನ ಕಲ್ತವರಲ್ಲ, ಅಥವಾ ಯಕ್ಷಗಾನಗಳು ಅರ್ಥಧಾರಿಗಳ ಕರ್ತರ ಸಭೆಗಳಿಗೆ ಹೋಗಿ ಈ ತರ ಮಾತುಗಳನ್ನ ಆಡಿ ಆಡಿ ಪಳಗದವರಲ್ಲ. ಆದ್ರೆ ಏನ್ ಮಾಡೋದು, ಪ್ರಮೋದ್ ಹೆಗ್ಡೆ ಅವರು ಅಂತಂದ್ರೆ ಅವರಂತ ವಾಕ್ಯಗಳನ್ನ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಬಹಳ ಜನರನ್ನು ನಾವು ನೋಡಿಲ್ಲ. ಮನೆಯಲ್ಲಿ ಉಪನಯನ ಆಗಲಿ, ಮದುವೆ ಕಾರ್ಯಕ್ರಮ ಆಗಲಿ, ಅಥವಾ ಏನೇಳಿ ಪಾದಪೂಜೆ ಆಗಲಿ, ಯಾವ ಕಾರ್ಯಕ್ರಮ ಆಗಲಿ, ನಮ್ಮ ಪ್ರಮೋದ್ ಹೆಗ್ಡೆ ಅವರು ಬರಲಿ, ಅವ್ರ ಹತ್ರ ಅವ್ರು ಮಾತಾಡ್ಸೋಣ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಆ ಕಾಲದಲ್ಲಿ ನೋಡಿರೋರು. ಪಕ್ಕದಲ್ಲಿ ಯಾರು ಕುತ್ಕೊಂಡಿದ್ದಾರೆ ಅಂತಂದ್ರೆ ಶಂಕರ್ ಭಟ್ ಅವರು. ಅದ್ಭುತ ವಾಕ್ಯಗಳು ಬಹಳಷ್ಟು ವರ್ಷಗಳಿಂದ ನಾವು ನೋಡಿದ್ದೀವಿ. ಇವರಿಬ್ಬರ ಮುಂದೆ ನಾನು ಸಿಕ್ಕಾಕೊಂಡು ನಾನೇನ್ ಮಾಡ್ತೀನೋ ಇವತ್ತು ಅಂತ ತಲೆ ಕೆಡಿಸ್ಕೊಳ್ಳುವಷ್ಟು ಹೊತ್ತಿನಲ್ಲಿ ಇನ್ನೊಬ್ಬರು ಪ್ರತ್ಯಕ್ಷ ಆದರು, ಮೋಹನ್ ಹೆಗಡೆ ಅವರು. ನಿರರ್ಗಳವಾಗಿ ಭಾಷೆಯ ಶಬ್ದಗಳು ಒಂದಾದ ಮೇಲೆ ಬಂದಿದ್ದ ನೀವೆಲ್ಲ ನೋಡಿದ್ದೀರಾ. ಅದ್ಭುತ ಮಾತುಗಾರರು ಇವರು. ಒಂದು ನೇರ ಮಾತುಗಾರರು ನೋಡಿರಲಿಲ್ಲ. ನಮ್ಮ ಸಂಸ್ಥಾನದ ಶ್ರೀ ರಾಘವೇಶ್ವರ ಸ್ವಾಮಿಗಳು ಆಶೀರ್ವಚನವನ್ನು ಹೇಗೆ ನೀಡ್ತಾರೋ ಅವರೇ ಸ್ವತಃ ಇಲ್ಲಿಗೆ ಬಂದು ಇವತ್ತು ನಮ್ಮ ಮುಂದೆ ನಿಂತ ಒಂದು ಅದ್ಭುತವಾದಂತಹ ಒಂದು ಮಾತುಗಳನ್ನ ನೀವೆಲ್ಲ ಕೇಳಿದ್ದೀರಿ. ಸೊ ಇವ್ರ ಮಧ್ಯೆ ನಾನು ನಿಂತ್ಕೊಂಡು ನನಗೇನು ಅನಿಸ್ತು ಅಂತಂದ್ರೆ, ನಾನು ಮಾತಾಡೋ ಅಥವಾ ಸ್ಟೇಜಿಗೆ ಬರಲೋ ಅಥವಾ ಅಲ್ಲೇ ಕುತ್ಕೊಂಡು ಬಿಡಲೋ, ಅಥವಾ ಇವರೆಲ್ಲ ಏನ್ ಹೇಳಿ ಬೇರೆ ಬೇರೆ ಸಂಸ್ಕೃತ ಶಬ್ದಗಳು, ಕವನಗಳು, ವಾಚನಗಳು ಎಲ್ಲಿಂದರೋ ಏನೇಳಿ ದೊಡ್ಡ ದೊಡ್ಡ ಗ್ರಂಥಗಳಿಂದ ಓದಿರುವಂತಹ ಒಂದು ಅದ್ಭುತ ಪಾಂಡಿತ್ಯಗಳನ್ನು ಪ್ರದರ್ಶಿಸಿದರೆ ನಾನು ಏನಾದರೂ ಸ್ವಲ್ಪ ಹುಡುಕೋಣ ಗೂಗಲ್ ಅಲ್ಲಿ ಅಂತ ಹೇಳಿ ಪ್ರಯತ್ನ ಮಾಡಿದೆ. ನೀವೆಲ್ಲ ಮಾಡಿದಂತರ ಸಿಕ್ಕಿದ್ದೇನು ಅಂತಂದ್ರೆ, ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದ್ರು ಅಂತ ಅವರು ಒಂದು ಮಾತು ಮುಂಚೆ ಹೇಳಿದ್ದು ಜ್ಞಾಪಕ ಬಂತು. ಆ ರೀತಿ ಆಗದೆ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನನ್ನೇನೋ ಇಷ್ಟೊಂದು ಪ್ರೀತಿಯಿಂದ ಸನ್ಮಾನ ಮಾಡಿದ್ದಾರೆ, ಇಷ್ಟೊಂದು ಪ್ರೀತಿಯಿಂದ ಹೇಳಿ ಒಂದು ತಮ್ಮ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ನಿಜವಾಗಿ ನಾನೇನು ಹೇಳಬೇಕು ಅಂತಂದ್ರೆ, ತುಂಬಾ ಸಂತೋಷ ಆಗಿರೋದು ಏನು ಅಂತಂದ್ರೆ, ಮುಂದಿನ ಸಾಲಿನಲ್ಲಿ ಕೂತ್ಕೊಂಡಿರುವಂತಹ ಯೋಧರುಗಳು ನಮ್ಮ ದೇಶವನ್ನ ಕಳೆದ ವರ್ಷ ನಾವು ಉತ್ತರ ಭಾರತದಲ್ಲಿ ಈ ಕಡೆ ಲಡಾಖ್ ಕಡೆ ಹೋಗಿದ್ವಿ. ಒಂದೊಂದು ಇಂಚು ಸಹ ಅವರು ಒಂದು ಪ್ರಾಣಕ್ಕೆ ಗೊತ್ತು ಬರುವಂತಹ ಒಂದು ಸನ್ನಿವೇಶ, ಆ ಒಂದು ಪ್ರದೇಶಗಳಲ್ಲಿ ಈ ನಮ್ಮ ದೇಶದ ಒಂದು ರಕ್ಷಣೆಯನ್ನು ಮಾಡುತ್ತಿರುವಂತಹ ಈ ಒಂದು ನಮ್ಮ ಸೋಲ್ಜರ್ಸ್ ಸೇನೆಗಳನ್ನ ನೋಡಿದಾಗ ಬಹಳಷ್ಟು ಸಂತೋಷ ಆಯಿತು. ಈ ಸಂಕಲ್ಪ ಸಂಸ್ಥೆ ಅವರಿಗೆ ಈ ರೀತಿಯ ಒಂದು ಸನ್ಮಾನ ಸಮಾರಂಭವನ್ನ ಏರ್ಪಡಿಸಿರೋದ್ರಿಂದ, ಅವರಿಗೆ ಒಂದು ತೋರಿಸಿರುವಂತಹ ಅಭಿಮಾನದಿಂದ ಅದು ಒಂದು ಜನರಿಗೆ ದೇಶಭಕ್ತಿ, ಅದರ ಜೊತೆಗೆ ದೇಶದ ರಕ್ಷಣೆ ಬಗ್ಗೆ ಒಂದು ತುಂಬಾ ಒಂದು ಎನ್ಕರೇಜ್ಮೆಂಟ್ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇಲ್ಲೆಲ್ಲ ನನ್ನ ಜೊತೆ ಚಿಕ್ಕ ವಯಸ್ಸಿನಲ್ಲಿ ಓಡಾಡಿದವರು, ಬೆಳೆದವರು, ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಶಾಲೆಯಲ್ಲಿ ನನಗೆ ಕಲಿಸಿರುವಂತಹ ಶ್ರೀಮತಿ ಕಸ್ತೂರಿ ಹೆಗಡೆ ಅಂತ ನಮ್ಮ ಟೀಚರ್ ಅಭಿಮಾನದಿಂದ ಬಂದು ಇಲ್ಲೇ ಕೂತ್ಕೊಂಡಿದ್ದಾರೆ. ನಮ್ಮ ಸ್ಕೂಲು ಈ ಒಂದು 30-40 ಕಿಲೋಮೀಟರ್ ಯಲ್ಲಾಪುರದಿಂದ ಇರುವಂತಹ ದೂರದಲ್ಲಿರುವಂತಹ ಶಾಲೆ. ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಒಂದು ಈ ಸಂಕಲ್ಪ ಒಂದು ಸಂಘದ ವತಿಯಿಂದ ಅಥವಾ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ MBBS ಸೀಟ್ ಸಿಕ್ಕಿ ಸುಮಾರು ಒಂದು 30 ವರ್ಷದ ಮೇಲಾಗಿದೆ. ಶ್ರೀಯುತ ಪ್ರಮೋದ್ ಹೆಗಡೆ ಅವರಿಗೆ ಜ್ಞಾಪಕ ಇರಲ್ಲ ಮೋಸ್ಟ್ಲಿ. ಆ ಸಮಯದಲ್ಲಿ ಅವರು ನಮ್ಮ ಜಿಲ್ಲಾ ಪರಿಷತ್ತಿನ ಉಪಾಧ್ಯಕ್ಷರಾಗಿರುವಂತಹ ಕಾಲ. ನಾವೆಲ್ಲ ಇಡೀ ಯಲ್ಲಾಪುರ ತಾಲೂಕು ಏನ್ ಅನ್ಕೊಂಡಿದ್ದೀವಿ ಅಂತಂದ್ರೆ, ನಮಗೊಬ್ಬ ಧೀಮಂತ ನಾಯಕನಾಗಿ ಈ ತಾಲೂಕಿನಲ್ಲಿ
ಹುಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ವಿ ಆ ಟೈಮ್ನಲ್ಲಿ. ಅಷ್ಟೊಂದು ನಮಗೆಲ್ಲ ಅಭಿಮಾನ. ಆ ಟೈಮಲ್ಲಿ ಅವರ ಒಂದು ಸೆನ್ಸ್, ಅವರ ಒಂದು ಪ್ರೀತಿ, ಅವರ ಒಂದು ಅಭಿಮಾನ, ನಮ್ಮ ಜನ ಅನ್ನುವಂತಹ ಒಂದು ಪ್ರೀತಿ ಎಷ್ಟಿತ್ತು ಅಂತಂದ್ರೆ, ನಾವೇನೋ ಅವಾಗೆಲ್ಲ ರಿಸಲ್ಟ್ಸ್ಗಳು, ಮೆಡಿಕಲ್ ಸೀಟ್ಗಳ ರಿಸಲ್ಟ್ಸ್ಗಳೆಲ್ಲ ಪೇಪರ್ ಬರುತ್ತೆ. ಊರಿಗೆ ಒಂದೇ ಪೇಪರ್ ಬಂತು ಸೊಸೈಟಿನಲ್ಲಿ. ಸೊ ನಾವೆಲ್ಲ ಓಡಿ ಹೋಗಿ ಸೊಸೈಟಿಗೆ ಹೋಗಿ ರಿಸಲ್ಟ್ ನೋಡಿ ಮೆಡಿಕಲ್ ಸೀಟ್ ಬಂತು ಅಂತ ಮನೆಗೆ ಬಂದು ಕುತ್ಕೊಳ್ಳೋ ತನಕ ಒಂದೆರಡು ದಿವಸ ಆಗಿದೆಯೋ ಇಲ್ಲೋ, ಪ್ರಮೋದರ ಆಫೀಸಿಂದ ಲೆಟರ್ ಬರುತ್ತೆ, ಪೋಸ್ಟಲ್ ಮಾತ್ರ ಬರುತ್ತೆ. ಆ ಕಾಲದಲ್ಲಿ ಇಮೇಲ್ ಇಲ್ಲ, ಪೋಸ್ಟ್ ಇಲ್ಲ, ಏನಿಲ್ಲ. ಮೆಡಿಕಲ್ ಸೀಟ್ ಸಿಕ್ಕಿರೋದಕ್ಕೆ ನಿಮಗೆ ಅಭಿನಂದನೆಗಳು. ಯಾವ ರೀತಿಯಲ್ಲಿ ಆ ಕಾಲದಲ್ಲಿ ಪೋಸ್ಟಲ್ ಬಗ್ಗೆ ಜ್ಞಾಪಕ ಇರಲ್ಲ ಇವಾಗ, ಬಟ್ ಏನೇಳಿ ಅಷ್ಟೊಂದು ಅವರ ಒಂದು ಸಮಾಜ, ಎಲ್ಲ ಜನರು ನಮ್ಮವರು ಅನ್ನೋ ಒಂದು ಪ್ರೀತಿ ಅಭಿಮಾನಗಳಿಂದ ಪ್ರಮೋದರವರು ಬೆಳೆಸಿದ್ರು. ಈ ಒಂದು ಸಂಕಲ್ಪ ಸಂಸ್ಥೆಯಿಂದ ನೀವು ಬಹಳಷ್ಟು ಸಂಕಲ್ಪಗಳನ್ನು ಮಾಡ್ಕೊಂಡಿದ್ದೀರ. ಈ ಊರಿನ ಜನರಿಗೆ ಚೆನ್ನಾಗಾಗಲಿ, ನಮ್ಮಂಥವರೆಲ್ಲ ಬೆಳೀಲಿ ಅನ್ನುವಂಥ ಒಂದು ಪ್ರೋತ್ಸಾಹ ನೀಡಿದ್ದೀರ. ಆ ಸಂಕಲ್ಪವನ್ನ ಎಷ್ಟೊಂದು ಜನ ನೀವು ನೋಡಿದ್ದೀರಾ, ಅದನ್ನ ನೋಡಿಕೊಂಡು ಅದರ ಒಂದು ಪ್ರಯೋಜನ ಪಡ್ಕೊಂಡು ಬಹಳಷ್ಟು ಎಫೆಕ್ಟ್ ಹಿಡಿದಿದ್ದಾರೆ. ಅದರಲ್ಲಿ ಎಷ್ಟೊಂದು ಕ್ರೆಡಿಟ್ ಅನ್ನು ನಿಮಗೂ ಸಲ್ಲಬೇಕು ಅಂತ ನಾನು ಒಂದು ಸಭೆಯಲ್ಲಿ ಹೇಳ್ತೀನಿ. ಸೊ ನಾನು ಬೇರೆ ಬೇರೆ ವೈಜ್ಞಾನಿಕವಾಗಿ ರಿಸರ್ಚ್ಗಳು ನಮ್ಮ ಮುಂಚೆ ಒಂದು ಇಂಟ್ರೊಡಕ್ಷನ್ ಹೇಳಿದಾಗ ಹೇಳಿದ್ರು, ಸ್ಕೂಲಲ್ಲಿ ಫಸ್ಟ್ ಬರೋದು ಅಂತಂದ್ರೆ ಒಂಥರ ಒಂದು ಸಂತೋಷದ ವಿಷಯ. ಪ್ರತಿ ವರ್ಷ ನಾನು ಏನು ಓದ್ತಾ ಇದ್ದೆ ಅಂತಂದ್ರೆ, ಶಾಲೆ ಫಸ್ಟ್ ಬಂದಿದ್ದೀನಿ, ಈ ಸಲ ಚೆನ್ನಾಗಾಗುತ್ತೆ, ಮುಂದಿನ ವರ್ಷ ಫಸ್ಟ್ ಬಂದಿದ್ದೀನಿ. ಆಮೇಲೆ ಮೆಡಿಕಲ್ ಕಾಲೇಜಿಗೆ ಹೋದ್ಮೇಲೆ ಏನ್ ಅನಿಸ್ತಾ ಇತ್ತು ಅಂದ್ರೆ, ಏನ್ ದೊಡ್ಡದಲ್ವಲ್ಲ, ಪ್ರತಿ ವರ್ಷನೂ ಯಾರೊಬ್ಬ ಫಸ್ಟ್ ಬಂದೇ ಬರ್ತಾರೆ ಸ್ಕೂಲಲ್ಲಿ, ಪ್ರತಿ ವರ್ಷ ಒಬ್ಬ ಮೆಡಿಕಲ್ ಬಂದೇ ಬರ್ತಾನೆ ಅಂತ. ಬಹಳ ವರ್ಷ ಆಯ್ತು, 35 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಆಯ್ತು. ಎಂಥ ಒಂದು ಪರಿಸ್ಥಿತಿ ಅನ್ನ ನೀವು ಆಲೋಚನೆ ಮಾಡ್ಕೋಬೇಕು ಅಂತಂದ್ರೆ, ತಾಲೂಕಿನ ಪ್ರತಿ ಶಾಲೆನಲ್ಲೂ ಪ್ರತಿ ವರ್ಷನೂ ಒಬ್ಬ ಫಸ್ಟ್ ಬರ್ತಾನೆ, ಎಲ್ಲಾ ಕ್ಲಾಸಲ್ಲೂ ಫಸ್ಟ್ ಬರ್ತಾನೆ. ರೀಸನೇಬಲ್. ಯಾಕೆಂತಂದ್ರೆ ಅದೇ ಸಮಾಜದಲ್ಲಿ ಬೆಳೆದವರು, ಅದೇ ಶಾಲೆಯಲ್ಲಿ ಓದೋರು, ಅದೇ ಸ್ಕೂಲಲ್ಲಿ ಓದೋರು, ಆದ್ರೆ ಎಲ್ಲಾರು ಆ ಒಂದು ಗುರಿಯನ್ನ ತಲುಪಕ್ಕೆ ಆಗ್ತಾ ಇದೆ. ಎಷ್ಟೊಂದು ಇದು ಇದಾಗತ್ತೆ ಅಂತಂದ್ರೆ, ನಮ್ಮ ಸ್ಕೂಲು ಶಾಲೆ ಅಲ್ಲಿ ದೊಡ್ಡ ಶಾಲೆ, ಎಷ್ಟೋ ಜನ ಇದ್ರು, ಹವ್ಯಕರಿದ್ರು ಎಲ್ಲಾರು. ಆ ಒಂದು MBBS ಅನ್ನುವಂತ ಸೀಟ್ ಇದುವರೆಗೂ ಯಾರೂ ತಗೊಂಡಿಲ್ಲ ಆ ಸ್ಕೂಲಲ್ಲಿ ಅಂತಂದ್ರೆ ಬೇಜಾರಾಗುತ್ತೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಾಧನೆ ಅನ್ನೋದು ಒಬ್ಬನ ಕೈಯಲ್ಲಿರೋದು. ಆ ಒಬ್ಬ ಆ ಸಾಧನೆಗಳ ಪ್ರಯೋಜನ ಪಡ್ಕೋಬಹುದು ಹೊರತು ಒಬ್ಬನತ್ರ ಆ ಸಾಧನೆಗಳನ್ನ ಮಾಡಕ್ಕೆ ಆಗೋದಿಲ್ಲ. ಅವನು ಯಾರೋ ಪಾಪ ಸ್ಕೂಲಲ್ಲಿ ಫಸ್ಟ್ ಬಂದಿರ್ತಾನೆ, ಬಟ್ ಅದನ್ನೇನು ಹೇಳಿ ಅವನಿಗೆ ಒಂದು ಸರಿಯಾದಂತಹ ಎನ್ವಿರಾನ್ಮೆಂಟ್, ಆ ಒಂದು ಅದನ್ನೆಲ್ಲ ಬೆಳೆಸುವಂತಹ ಒಂದು ಸಪೋರ್ಟ್ ಸಿಕ್ಕಿರೋದು. ಮುಖ್ಯವಾಗಿ ನಮ್ಮಲ್ಲಿ ಆ ಒಂದು ಗ್ರಾಂಥಿಕ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಇಚ್ಛಾಶಕ್ತಿ ಕಡಿಮೆ ಇದೆಯೇನೋ ಅಂತ ಅನ್ಸುತ್ತೆ. ಯಾಕಂತಂದ್ರೆ ತುಂಬಾ ಚೆನ್ನಾಗಿರ್ತಾರೆ ಹುಡುಗರು, ರಾಷ್ಟ್ರ ಮಟ್ಟದಲ್ಲೋ ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ಹೆಸರು ಮಾಡುವಷ್ಟು ಶಕ್ತಿ ಇರುತ್ತೆ, ಬಟ್ ಆ ರೀತಿಯ ಒಂದು ಸಪೋರ್ಟ್ ಇರಲ್ಲ. ಈಗಷ್ಟೇ ಕೇಳಿದ್ರಿ ನಮ್ಮ ತಂದೆಯವರು ಏನಂದ್ರು ಅಂತಂದ್ರೆ, ಇವಾಗ ಹೇಳಿರೋದಲ್ಲ, ಅದು ಮುಂಚಿನ ಕಾಲದಿಂದ ಹೇಳ್ತಾ ಇರೋದು. ಏನು ದೊಡ್ಡದಾಗಿರೋದು ಏನೋ ಮಾಡೋದು ಬೇಕಾಗಿಲ್ಲ ಮಕ್ಕಳುಗಳಿಗೆಲ್ಲ. ಅವತ್ತಿನ ಕೆಲಸ ಅವತ್ತು ಮಾಡ್ಕೊಂಡ್ರೆ ಸಾಕು, ಕರ್ತವ್ಯ ಮಾಡ್ಕೊಂಡು ಹೋಗಿ. 1ನೇ ಕ್ಲಾಸಲ್ಲಿ ಇದ್ದೀರಾ, 1ನೇ ಕ್ಲಾಸಿಗೆ ಚೆನ್ನಾಗಿ ಹೋಗಿ, 10ರಿಂದ ಚೆನ್ನಾಗಿ ಹೋಗಿ, ಚೆನ್ನಾಗಿ ಆ ಒಂದು ವರ್ಷದಲ್ಲಿ ನೀವೇನ್ ಮಾಡಬೇಕು ಅದನ್ನ ಸರಿಯಾಗಿ ಮಾಡಿದ್ರೆ, ನಿಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರೆ, ಬಹುಶಃ ನೀವು ಮುಂದಕ್ಕೆ ಹೋಗ್ತೀರಾ. ದೊಡ್ಡದಾಗಿರೋದು ಏನೋ ಮಾಡೋದು ಬೇಕಾಗಿಲ್ಲ. ಅಷ್ಟೊಂದು ಕನಿಷ್ಠ ಕರ್ತವ್ಯಗಳನ್ನ ಮಾಡೋದಕ್ಕೂ ಸಹ ನಮ್ಮಲ್ಲಿ ಪ್ರೋತ್ಸಾಹಗಳು ಸಿಗ್ತಾ ಇದೆ ಅನ್ನುವಂತಹ ಒಂದು ಬೇಸರದ ಸಂಗತಿಯನ್ನು ನಾವು ತುಂಬಾ ಸಲ ನೋಡ್ತಾ ಇದ್ದೀವಿ. ಆದ್ರೂ ಈ ರೀತಿಯ ಒಂದು ಕಾರ್ಯಕ್ರಮಗಳು, ಈ ರೀತಿಯ ಒಂದು ಪ್ರೋತ್ಸಾಹಗಳು ಹೆಚ್ಚಿನ ಜನರಿಗೆ ಒಂದು ಅನುಕೂಲ ಆಗಲಿ. ಈ ರೀತಿಯ ಪ್ರೋತ್ಸಾಹಗಳಿಂದ ಬಹಳಷ್ಟು ಜನರಿಗೆ ಒಂದು ಸಾಧನೆಯನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಕೊನೆಯಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಿಂದ ನೀವಾಗಲೇ ಕೇಳಿರೋ ಥರ ಬಹಳಷ್ಟು ಈ ಮಕ್ಕಳು ಓದಬೇಕು, ಚೆನ್ನಾಗಾಗಬೇಕು ಅಂತ ನಿಮಗೆಲ್ಲ ಇದನ್ನು ಕೇಳೋದಕ್ಕೆ ಇಷ್ಟ ಆಗ್ಬೋದು. ನಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲಿ
ನಾನು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಒಂಥರ ಈ ಮಕ್ಕಳಿಗಿರೋ ಕ್ಯೂರಿಯಾಸಿಟಿ ಪ್ರಕಾರ ನಾವು ಒಳಗಡೆ ಹೋಗಿ ಒಳಗಡೆ ಎಲ್ಲ ಏನೇನಿದೆ, ಬುಕ್ ಇದೆ, ಏನಿದೆ ಅಂತ ಶೋಧನೆ ಮಾಡಕ್ ಹೋದ್ರೆ ನಮ್ಗೆ ಸಿಕ್ಕಿರೋದು ಯಾವುದೋ ಕಾಲದಲ್ಲಿ ನಾನು ಡಾಕ್ಟರ್ ಆಗಬೇಕು ಅಂತ ಒಂದು ಆಸೆ ಮೇಲೆ ಇರೋ ಒಂದು ಹಳೆಯ ಹೋಮಿಯೋಪತಿ ಪುಸ್ತಕ, ಅದನ್ನು ತರಿಸ್ಕೊಂಡು ಓದ್ಕೊಂಡು ನಾನು ಆಗ್ಬಿಟ್ರೆ ಆಗೋದೆ ಅಷ್ಟು ಸುಲಭದಲ್ಲಿ ಆಗಿ. ಬಟ್ ಆದ್ರೆ ಒಂದು ಆ ಇಚ್ಛಾಶಕ್ತಿ ಮನಸ್ಸಲ್ಲಿದ್ದು ಅದು ಮುಂದುವರಿತು. ನಮ್ಮ ತಂದೆ ಹೇಳೋರು ಗಣಿತ ಅಂದ್ರೆ ಅವ್ರಿಗೆ ಬಹಳ ಇಷ್ಟ, ತಂದೆಗೂ ಇಷ್ಟ, ನನಗೂ ಇಷ್ಟ. ಇವಾಗ ಏನಾಗಿದೆ ಅಂತಂದ್ರೆ ನನ್ನ ಒಬ್ಬನೇ ಮಗ ಗಣಿತದಲ್ಲಿ ಅವನು ಅಂತಾರಾಷ್ಟ್ರೀಯ ಒಲಿಂಪಿಯಾಡ್ ನಲ್ಲಿ ನಾರ್ವೆ ದೇಶದಲ್ಲಿ ನಡೆದಾಗ ಜಾಗತಿಕ ಬಂಗಾರದ ಪದಕವನ್ನು ತಗೊಂಡು ಒಲಿಂಪಿಕ್ ಗೋಲ್ಡ್. ಸೊ ಏನ್ ನಡೀತಾ ಇದೆ ಅನ್ನೋದು ತುಂಬಾ ಜನರಿಗೆ ಒಂದು ಉದಾಹರಣೆ ಆಗ್ಬೋದು. ಅದಕ್ಕೆ ಹೇಳ್ತಾ ಇರೋದು ಆ ಒಂದು ಇಚ್ಛಾಶಕ್ತಿ ಇದನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಪ್ರಯತ್ನ ಅದು ಹೇಗೆ ಶತಮಾನಗಳ ಕಾಲ ಹೋಗ್ತಾ ಇದೆ ಅಂತಂದ್ರೆ ಜನರೇಷನ್ಗಳಲ್ಲಿ ಹೋಗ್ತಾ ಇದೆ ಅನ್ನೋದು ತುಂಬಾ ಒಂದು ಎಕ್ಸಾಂಪಲ್, ಉದಾಹರಣೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಒಮ್ಮೆ ಎಲ್ಲ ಮನೆಯಲ್ಲೂ ನಡೀತಾ ಇರುತ್ತೆ ವಾಗ್ವಾದ, ಏನೇಳಿ ಯುದ್ಧಗಳು ಚಿಕ್ಕ ಪ್ರಮಾಣದಲ್ಲಿ ನಡೀತಾ ಇರುತ್ತೆ. ನನ್ಗೊಬ್ಬ ಬಂಗಾರದ ತಮ್ಮ ಇದೆ, ನಿಮಗೆಲ್ಲ ಬಂತು, ರವಿ ಅಂತ ನಮ್ಮ ಹೆಸರು. ಗೊತ್ತಿರುತ್ತೆ ನಮಗೆ ರವಿ ಅಂತ ಅಂತಾರೆ ಅರ್ಧ ಜನ. ಎಲ್ಲ ಮನೆಗಳು ತಂದೆಗಳು ಹೇಳೋ ತರ ನಮ್ಮ ತಂದೆನೂ ಸ್ವಲ್ಪ ಇದ್ರು, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ, ಇನ್ನೂ ಮುಗಿದಿಲ್ಲ ಅಂತ ಹೇಳೋದು ಅಂತ ಹೇಳಿ ಈ ಹಿರಿಯರಿಗೆ ಒಂದು ರೀತಿಯ ಒಂದು ರೂಢಿ. ಸಹೋದರರು ಹಾಗೆ ಹೇಳ್ತಾರೆ ನಮ್ಮ ಮಕ್ಕಳ ಜೊತೆ. ಸೊ ಹೀಗೆ ಹೇಳೋದು ಒಂದು ಪದ್ಧತಿ ನೀವು ನೋಡಿದ್ದೀರಾ? ಸೊ ನನಗೂ ಅದು ನೋಡಿ ಏನಪ್ಪ ಈಗ ಹೇಳ್ತಾ ಇದ್ದಾರಲ್ವಾ ಅಂತ ಅಂದ್ಕೊಂಡು ಹೇಗಪ್ಪ ಬಾಯಿ ಮುಗಿಸೋದು ಅಂತ ಹೇಳಿ ನಾನು ಒಂದ್ಸಲ ಅಂತೆ ನೋಡು, ಎಲ್ಲ ಸುತ್ತಮುತ್ತಲೆಲ್ಲ ಕಡೆ ಊರಲ್ಲೆಲ್ಲ ಎಲ್ಲ ಕಡೆ ಎಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಬಾ, ನಿನ್ಕಿಂತ ಚೆನ್ನಾಗಿರೋ ಮಕ್ಕಳು ತುಂಬಾ ಜನ ಎಲ್ಲರೂ ಇದ್ದಾರೋ ಅಂತ ನೋಡಿ ಆಮೇಲೆ ಮಾತಾಡಿದೆ. ಸೊ ಏನಾಗುತ್ತೆ ಅಂತಂದ್ರೆ ಈ ಚೆನ್ನಾಗಿ ಆ ಒಂದು ಇಚ್ಛಾಶಕ್ತಿಯಿಂದ ಅವರವರ ಕರ್ತವ್ಯಗಳನ್ನ ನೋಡಿಕೊಂಡು ಕೆಟ್ಟ ರೂಪದಲ್ಲಿ ನಮ್ಗೇನೋ ಬೇಡ ಅಂತ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡ್ರೆ ಬಹುಶಃ ಏನೇಳಿ ಒಂದು ಸಾಧನೆಯ ಒಂದು ಉತ್ತುಂಗಕ್ಕೆ ಏರ್ಬಹುದು ಅಂತ ನಾನು ಇದೊಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂಕಲ್ಪ ಒಂದು ಕಾರ್ಯಕ್ರಮವನ್ನು ಸುಮಾರು 39 ವರ್ಷಗಳ ಕಾಲ ಪ್ರಮೋದ್ ಹೆಗಡೆಯವರ ಕುಟುಂಬ ನಡೆಸ್ಕೊಂಡು ಬರ್ತಾ ಇದೆ. ನಾವೆಲ್ಲ ಈ ಸಭೆಯಲ್ಲಿ ಇವತ್ತು ಒಂದು ಸಂಕಲ್ಪವನ್ನು ಮಾಡ್ತೇವೆ. ಅವ್ರ ಮಕ್ಕಳು ಪ್ರಶಾಂತ್, ಮತ್ತೆ ಪ್ರಮೋದ್ ಅದನ್ನ ಈ ಸಂಸ್ಥೆಯನ್ನ ತುಂಬಾ ಸುಂದರವಾಗಿ ನಡೆಸ್ಕೊಂಡು ಹೋಗ್ಲಿ, ಮುಂದೂ ಕೂಡ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೀಲಿ, ಅದು ನಮ್ಮ ಈ ಭಾಗದ ಸಂಸ್ಕೃತಿಗೆ, ಈ ಭಾಗಕ್ಕೆ ಅನುಕೂಲ ಆಗಲಿ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಬೇಡ್ಕೊಳ್ತಾ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಈ ಒಂದು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.